ನಮಸ್ಕಾರ ಕರ್ನಾಟಕ, ಶುಭೋದಯ. ಬ್ರೇಕ್ಫಾಸ್ಟ್ ನ್ಯೂಸ್ ಉಪಹಾರ ಸುದ್ದಿಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರತಿಮಾ ಭಟ್. ಇವತ್ತು ಕೂಡ ಭಿನ್ನ ವಿಭಿನ್ನ ಸುದ್ದಿ ಇದೆ, ಆದರೆ ಸಿಹಿ ಸುದ್ದಿ ಇದ್ದಂಗೆ ಕಹಿ ಸುದ್ದಿ ಕೂಡ ಇರುತ್ತೆ. ಹಾಗಾಗಿ ಒಂದು ಒಳ್ಳೆ ಮಾತಿನೊಂದಿಗೆ ಬನ್ನಿ ಬ್ರೇಕ್ಫಾಸ್ಟ್ ನ್ಯೂಸ್ ಅನ್ನು ಆರಂಭಿಸೋಣ. ತಮಗೆ ಗೊತ್ತಿಲ್ಲದೆ ಹುದುಗಿಸಿಟ್ಟ ಬೀಜಗಳಿಂದ ಅಳಿಲುಗಳು ಕೋಟ್ಯಂತರ ಗಿಡಮರಗಳು ಹುಟ್ಟಲು ಕಾರಣವಾಗ್ತವೆ. ಕೆಲವು ಸಂದರ್ಭಗಳಲ್ಲಿ ನಾವು ಒಳ್ಳೆಯ ಕಾರ್ಯ ಮಾಡಿ ಮರೆತು ಬಿಡಬೇಕು. ಸುದ್ದಿ ಡೀಟೇಲ್ಸ್ ನೋಡೋಕ್ಕೂ ಮುನ್ನ ಹೆಡ್ಲೈನ್ಸ್. ನಿಂತಿದ್ದ ಗೂಡ್ಸ್ ರೈಲಿಗೆ ಹಂಪಿ ಎಕ್ಸ್ಪ್ರೆಸ್ ಡಿಕ್ಕಿ, ಸ್ಥಳದಲ್ಲೇ 10ಕ್ಕೂ ಹೆಚ್ಚು ಮಂದಿ ದುರ್ಮರಣ. ಆಂಧ್ರದ ಪೆನಗೊಂಡ ನಿಲ್ದಾಣದಲ್ಲಿ ದುರ್ಘಟನೆ. ಗೃಹ ನಿರ್ಮಾಣ ಮಂಡಳಿ ಸೈಟ್ ಹಂಚಿಕೆಯಲ್ಲಿ ನಡೆದಿದ್ದ ಅವ್ಯವಹಾರ, ಬಯಲಿಗೆಳೆಯಲು ಹೊರಟಿದ್ದೇ ಆಯ್ತಾ ಮಹಾಂತೇಶ್ ಪ್ರಾಣಕ್ಕೆ ಸಂಚಕಾರ. ಸರ್ಕಾರಕ್ಕೇಕೆ ತನಿಖೆ ಬಗ್ಗೆ ಇಷ್ಟು ತಾತ್ಸಾರ? 15 ವರ್ಷದ ಹಿಂದೆ ಆಗಿತ್ತು ಬಿಬಿಎಂಪಿಗೆ ಜಾಗದ ಹಸ್ತಾಂತರ. ನಕಲಿ ದಾಖಲೆ ನೀಡಿ ಮತ್ತೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಪರಿಹಾರ. ಗೋಲ್ಮಾಲ್ ಹಿಂದಿದೆಯಂತೆ ಶಾಸಕ ಶ್ರೀನಿವಾಸ್ ಹುನ್ನಾರ. ಸುಪ್ರೀಂ ಕೋರ್ಟ್ ತೀರ್ಪಿಗೂ ಇಲ್ಲ ಕವಡೆ ಕಾಸಿನ ಕಿಮ್ಮತ್ತು. ಗಣಿನಾಡಲ್ಲಿ ಮಲ ಹೊರೋ ಪದ್ಧತಿ ಇನ್ನೂ ಜೀವಂತ. ಕಣ್ಮುಚ್ಚಿ ಕುಳಿತಿದೆ ಬಳ್ಳಾರಿ ಜಿಲ್ಲಾಡಳಿತ. ತಳ್ಳುವುದೇ ಕಷ್ಟವಾಗಿತ್ತು ಜೀವನದ ಗಾಡಿ, ಆಗ ಕೈ ಹಿಡಿದು ನಡೆಸಿದ್ದೇ ಮೈಸೂರಿನ ಒಡನಾಡಿ. ಎಸ್ಎಸ್ಎಲ್ಸಿ ಪಾಸ್ ಆದ್ರೂ ಬೀದಿ ಬದಿಯ ಮಕ್ಕಳು. ಇಂದು ಮೊದಲಿಗೆ ಕಹಿ ಸುದ್ದಿ. ನಿಂತಿದ್ದ ಗೂಡ್ಸ್ ರೈಲಿಗೆ ಹಂಪಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದಿದೆ. ಆಂಧ್ರಪ್ರದೇಶದ ಪೆನಗೊಂಡ ರೈಲ್ವೆ ನಿಲ್ದಾಣದಲ್ಲಿ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲೇ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಮುಂಜಾನೆಯೇ ಜವರಾಯ ಇಂದು ಅಟ್ಟಹಾಸ ಮೆರೆದಿದ್ದಾನೆ. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಪೆನಗೊಂಡ ರೈಲ್ವೆ ನಿಲ್ದಾಣ ಸಮೀಪ ನಿಂತಿದ್ದ ಗೂಡ್ಸ್ ಗಾಡಿಗೆ ಹಂಪಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದಿದ್ದು, ಸ್ಥಳದಲ್ಲೇ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುತ್ತಿದ್ದಂತಹ ಹಂಪಿ ಎಕ್ಸ್ಪ್ರೆಸ್ ರೈಲು ಪೆನಗೊಂಡ ನಿಲ್ದಾಣದ ಬಳಿ ಮುಂಜಾನೆ 3:45 ವೇಳೆ ಗೂಡ್ಸ್ ಗಾಡಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ನ 2 ಬೋಗಿಗಳು ಜಖಂಗೊಂಡಿವೆ. 2 ಬೋಗಿಗಳಿಗೆ ಬೆಂಕಿ ಕೂಡ ಹತ್ತಿಕೊಂಡಿದೆ. ಹಲವು ಪ್ರಯಾಣಿಕರು ಬೋಗಿಗಳಲ್ಲಿ ಸಿಲುಕಿದ್ದಾರೆ. ನಿಲ್ದಾಣದಲ್ಲಿರುವ ಸಿಗ್ನಲ್ ಅವಾಂತರದಿಂದ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಆಂಧ್ರ ಪೊಲೀಸರಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ಗಾಯಾಳುಗಳನ್ನು ಹಿಂದೂಪುರ, ಪೆನಗೊಂಡ, ಅನಂತಪುರ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬೆಳ್ಳಂಬೆಳಗ್ಗೆ ಇಂತಹ ಅವಘಡ ಸಂಭವಿಸಿರೋದು ನಿಜಕ್ಕೂ ದುರಂತಕರ. ಹೇಗೆ ಸಂಭವಿಸಿದ್ದು, ಯಾವ ಕಾರಣಕ್ಕಾಗಿ ಇದು ನಿಂತ ಗಾಡಿಗೆ ಡಿಕ್ಕಿ ಹೊಡೆಯುವಂತಹ ಸಂದರ್ಭ ಎದುರಾಗಿದ್ದು ಅಂತ? ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ನಿನ್ನೆ ಸಂಜೆ 6 ಗಂಟೆಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೊರಟಂತ ಟ್ರೈನ್ ಇಂದು ಬೆಳಗ್ಗೆ 3:45 ಸುಮಾರಿಗೆ ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ನಿಲ್ಲಬೇಕಾದಂತ ಈ ಟ್ರೈನ್ಗೆ ಸಿಗ್ನಲ್ ಸರಿಯಾಗಿ ನೀಡದ ಕಾರಣ, ಅಂದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲೇ ಈ ಟ್ರೈನ್ ನಿಲ್ಲಬೇಕಾಗಿತ್ತು. ಆದ್ರೆ ಅದಕ್ಕೂ ಈ ಟ್ರೈನ್ ಬರೋಕ್ಕೂ ಮುಂಚೆ ಒಂದು ಗೂಡ್ಸ್ ಟ್ರೈನ್ ಅಲ್ಲೇ ನಿಂತಿತ್ತು. ಅದನ್ನು ಕಳಿಸ್ಬೇಕಾದಂತ ರೈಲ್ವೆ ಸಿಬ್ಬಂದಿ ಅದನ್ನು ಕಳಿಸದೆ ಅಲ್ಲೇ ನಿಂದಿರಿಸಿದ್ದಕ್ಕೆ ಕಾರಣ ಮತ್ತು ಈ ಟ್ರೈನಿಗೆ ಅದೇ ಟ್ರ್ಯಾಕ್ ಮೇಲೆ ಬರೋದಕ್ಕೆ ಸಿಗ್ನಲ್ ನೀಡಿದ ಕಾರಣ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಏನು ಘಟನೆಯಲ್ಲಿ ಅಂತಂದ್ರೆ ಒಂದು 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಮೃತಪಟ್ಟರೆಲ್ಲರೂ ಕರ್ನಾಟಕದವರೇ ಆಗಿರೋದು ಒಂದು ದೊಡ್ಡ ದುರಂತವೇ ಅಂತ ಹೇಳ್ಬೋದಾಗಿದೆ. Okay. ಮತ್ತು ಟ್ರೈನ್ ಅಲ್ಲಿ ಈಗಾಗಲೇ
ಹಲವಾರು ಜನ ಸಿಲುಕಾಕೊಂಡಿದ್ದಾರೆ ಮತ್ತು 17 ಜನರ ಸ್ಥಿತಿ ಕೂಡ ತುಂಬಾ ಗಂಭೀರವಾಗಿದೆ ಅಂತ ಹೇಳಾಗ್ತಾ ಇದೆ. ಒಂದು 30 ರಿಂದ 50 ಜನರ ಸ್ಥಿತಿ ಕೂಡ ಸಣ್ಣ ಪುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಪ್ರತಿಮಾ, ಏನಂತಂದ್ರೆ ಇದು ರೈಲ್ವೆ ಸಿಬ್ಬಂದಿಯ ಒಂದು ನಿರ್ಲಕ್ಷ್ಯತನವೇ ಈ ದೊಡ್ಡ ದುರ್ಘಟನೆಗೆ ಕಾರಣ ಅಂತ ಹೇಳಾಗ್ತಾ ಇದೆ. ಮತ್ತು ಘಟನೆಯಲ್ಲಿ 3 ಜನ ಸ್ಥಳದಲ್ಲೇ ಸಜೀವವಾಗಿ ದಹನಗೊಂಡಿರೋದು ಒಂದು ಮನಕಲಕುವಂತ ಘಟನೆ ಇದಾಗಿದೆ. ಪ್ರತಿಮಾ. ಓಕೆ ನರಸಿಂಹಮೂರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ನಮ್ಮೊಂದಿಗೆ ಅಲ್ಲಿನ ಪ್ರತ್ಯಕ್ಷದರ್ಶಿಯಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ, ಆ ಘಟನೆ ನಡೆದಾಗ ನೀವು ಟ್ರೈನ್ ನಲ್ಲಿ ಇದ್ರಾ, ಏನ್ ಕತೆ? ಹೌದು, ನಾನು AC ಕಂಪೌಂಡ್ ಅಲ್ಲಿ ಇದ್ದೆ ಮೇಡಮ್, ಫಸ್ಟ್ AC ನಲ್ಲಿದ್ದೆ. ಏನಾಯ್ತು ಆಕ್ಚುಲಿ, ನೀವು ನಿಮಗೆ ನೆನಪಿರೋ ಹಾಗೆ? ಇಲ್ಲ, 3 ಗಂಟೆ ಹೊತ್ತಿಗೆ ಒಂದು ದೊಡ್ಡ ಶಬ್ದ ಆಯ್ತು. ಕೆಲವರೆಲ್ಲ ಸೀಟಿಂದ ಕೆಳಗ್ ಬಿದ್ರು. ಓಕೆ. ಎದ್ದು ನೋಡುವಾಗ ಮುಂದ್ಗಡೆ ಅಲ್ಲಿ ಒಂದು ಇದಕ್ಕೆ ಡಿಕ್ಕಿ ಹೊಡೆದಿದ್ರು ಅವರು, ಗೂಡ್ಸ್ ಟ್ರೈನ್ಗೆ. ಓಕೆ. ಆಮೇಲೆ ಒಂದು ಹಿಂದೆ ಜನರಲ್ ಕಂಪಾರ್ಟ್ಮೆಂಟ್ ಇತ್ತು ಎರಡು, ಅದರಲ್ಲಿ ಚೀರಾಟ ಕೂಗಾಟ ಎಲ್ಲ ಕೇಳಿ ಬರ್ತಾ ಇತ್ತು. ಆಮೇಲೆ ಅಲ್ಲಿ ಮೊದಲು ಹೊಗೆ ಬಂತು 10 ನಿಮಿಷ, ಆಮೇಲೆ ಬೆಂಕಿ ಹತ್ಕೊಂಡ್ಬಿಡ್ತು. ಒಂದು ಅರ್ಧ ಗಂಟೆಯಲ್ಲಿ ಫೈರ್ ಬ್ರಿಗೇಡ್ ಅವ್ರು ಬಂದು ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿದ್ರು. ಆಮೇಲೆ ಆಂಬುಲೆನ್ಸ್ ಎಲ್ಲ ಬಂತು. ಹೌದು, ಬಹಳ ಘಟನೆ ಬಹಳ ಗೌರವಾಗಿತ್ತು ಮೇಡಮ್. ಅದು ಎಲ್ರು ಒಳ್ಳೆ ನಿದ್ದೆ ಮಾಡೋ ಹೊತ್ತು. ಹೌದು. ಆ ಟೈಮ್ ಅಲ್ಲಿ ಈ ತರ ಆಯ್ತು. ಓಕೆ. ಅಂದ್ರೆ ನಿಮ್ಮ ಬೋಗಿಯಲ್ಲಿ ಇದ್ದವ್ರಿಗೆ ಏನಾದ್ರು ಆಯ್ತಾ ನೀವು ನೋಡದಂತೆ? ಇಲ್ಲ, ಯಾರಿಗೇನಾಗ್ಲಿಲ್ಲ. ನೀವು ಯಾರೆಲ್ಲ ಪ್ರಯಾಣಿಸ್ತಾ ಇದ್ರಿ? ಇಲ್ಲ, ನಾವು ಒಂದು ಸಂಜೆ ಒಂದು ಫಸ್ಟ್ AC ನಲ್ಲಿ 4 ಜನ ಇದ್ವಿ. ಎಲ್ರು ಅವಾಗ ಎದ್ದು ಕೂತ್ಕೊಂಡ್ರು. ಅಲ್ಲಿ ಮುಂದೆ ಓಡುವಾಗ ಈ ತರದ್ದು ತುಂಬಾ ಜನರು ಚೀರಾಟ ಬಹಳ ರುದ್ರ ಭಯಂಕರ ಇತ್ತು ಮೇಡಮ್. ಓಕೆ. ನಿಜ, ನೀವು ಒಂದು ಭಾಗಿಯಾಗಿದ್ದಕ್ಕೆ ಟ್ರೈನ್ ನಿಜಕ್ಕೂ ಒಂಥರ ಒಂದ್ ರೀತಿಯಲ್ಲಿ ದಿಗಿಲು ಉಂಟಾಗಿರ್ಬೇಕು ಅದಲ್ವಾ? ಇಲ್ಲ, ಖಂಡಿತ ಮೇಡಮ್, ಬಹಳ ಇದಾಯ್ತು. ಒಂದು 5 ನಿಮಿಷ ನಾವೆಲ್ಲ ಸತ್ತಾಗ್ಬಿಟ್ವಿ. ಹೌದು. ಆಮೇಲೆ ಅದ್ರೆ ಘಟನೆ ನೋಡಿದ್ರೆ ನಿಮ್ಗೆ ಏನಿಸುತ್ತೆ, ಏನ್ ಕಾರಣ ಇರ್ಬೋದು ಅಂತ ಹೇಳಿ, ಯಾರು ನಿರ್ಲಕ್ಷ್ಯ ಅಂತ ಅನ್ಸುತ್ತೆ ಇದು? ಇಲ್ಲ, ಅಲ್ಲಿ ಸಿಗ್ನಲ್ ಅವ್ರು ಕೊಡೋರು ನಿರ್ಲಕ್ಷ್ಯ ಅಂತಾನೆ ಇದ್ ಮಾಡಿದ್ರು. ಅಲ್ಲಿ ಮಾತಾಡ್ತಿದ್ರು ಜನ ಎಲ್ಲ. ಓಕೆ. ಅಲ್ಲ, ಇನ್ನು ಕೂಡ ಕೆಲವರು ಸಿಲ್ಕೊಂಡಿದಾರ ಅಲ್ಲಿ, ಅಥವಾ ಕಾರ್ಯಾಚರಣೆ ಮುಂದುವರಿತಾ ಇದೆಯಾ? ಹೌದು, ಕಾರ್ಯಾಚರಣೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ತೆಗೆಯುವಂತ ಕಾರ್ಯಾಚರಣೆ ಮುಂದುವರಿತಿತ್ತು. ಹೌದು. ಓಕೆ. ಸೊ ನೀವು ಈ ರೀತಿ ಘಟನೆ ನೋಡಿ ನಿಮ್ಮ ಕುಟುಂಬಸ್ಥರು ಯಾರು ಕಾಲ್ ಮಾಡಿದ್ರೆ ಏನಂತ ಇದಾರೆ? ಇದ್ರ ನೋಡಿದ್ರೆ ಭಯಾನಕವಾಗಿದೆ ಇದು. ಹೌದು. ಇಲ್ಲ, ತುಂಬಾ ಜನ ಕಾಲ್ ಮಾಡ್ತಾನೆ ಇದಾರೆ. ದೇವ್ರ ದೊಡ್ಡವನು ಏನಾಗ್ಲಿಲ್ಲ. ಓಕೆ, ಧನ್ಯವಾದಗಳು ಸುರೇಶ್ ಅವರೇ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ಮುಂಜಾನೆಯೇ ಜವರಾಯ ಅಟ್ಟಹಾಸ ಮೆರೆದಿರುವಂತದ್ದು. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಪೆನಗೊಂಡ ರೈಲ್ವೆ ನಿಲ್ದಾಣ ಸಮೀಪ ನಿಂತಿದ್ದ ಗೂಡ್ಸ್ ಗಾಡಿಗೆ ಹಂಪಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದಿದೆ. ಸ್ಥಳದಲ್ಲೇ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಈ ಹಂಪಿ ಎಕ್ಸ್ಪ್ರೆಸ್ ರೈಲು. ಪೆನಗೊಂಡ ನಿಲ್ದಾಣದ ಬಳಿ ಮುಂಜಾನೆ 3:45 ಸುಮಾರಿಗೆ ಗೂಡ್ಸ್ ಗಾಡಿಗೆ ಈ ಗಾಡಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ನ 2 ಬೋಗಿಗಳು ಜಖಂಗೊಂಡಿವೆ. ಜೊತೆಗೆ 2 ಬೋಗಿಗಳಿಗೆ ಬೆಂಕಿ ಕೂಡ ಹೊತ್ಕೊಂಡಿದೆ. ಹಲವು ಪ್ರಯಾಣಿಕರು ಬೋಗಿಗಳಲ್ಲಿ ಇನ್ನೂ ಕೂಡ ಸಿಲುಕೊಂಡಿದ್ದಾರೆ. ಕಾರ್ಯಾಚರಣೆ ಭರದಿಂದ ಸಾಗಿದೆ. ನಿಲ್ದಾಣದಲ್ಲಿರುವ ಸಿಗ್ನಲ್ ಅವಾಂತರದಿಂದ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಆಂಧ್ರ ಪೊಲೀಸರು ರಕ್ಷಣಾ ಕಾರ್ಯವನ್ನ ಭರದಿಂದ ನಡೆಸ್ತಾ ಇದ್ದಾರೆ. ಗಾಯಾಳುಗಳನ್ನ ಈಗಾಗಲೇ ಹಿಂದೂಪುರ, ಪೆನಗೊಂಡ ಮತ್ತು ಅನಂತಪುರ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ನಿಜಕ್ಕೂ ಜವರಾಯ ಬೆಳ್ಳಂಬೆಳಗ್ಗೆ ಅಟ್ಟಹಾಸ ಮೆರೆದಿರೋದು ದುರಂತ. ಭ್ರಷ್ಟರ ಬಣ್ಣ ಬಯಲು ಮಾಡಲು ಹೋಗಿದ್ದೇ ಪ್ರಾಣಕ್ಕೆ ಎರವಾಯ್ತಾ? ಕೆಎಎಸ್ ಅಧಿಕಾರಿ ಮಹಾಂತೇಶ್ ಕೊಲೆ ಪ್ರಕರಣ ನೋಡಿದ್ರೆ ಇದೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಗೃಹ ನಿರ್ಮಾಣ ಮಂಡಳಿ ಸೈಟ್ ಹಂಚಿಕೆ ಗೋಲ್ಮಾಲ್ಗೆ ಸಂಬಂಧಿಸಿದ ಆಡಿಟ್ ರಿಪೋರ್ಟ್ ಅನ್ನ ಮಹಾಂತೇಶ್ ಬಯಲು ಮಾಡಲು ಹೊರಟಿದ್ದೇ ಅವರ ಕೊಲೆಗೆ ಕಾರಣವಾಯಿತು ಎನ್ನಲಾಗ್ತಿದೆ. ಸರ್ಕಾರ ಕೂಡ ತನಿಖೆಗೆ ಹೆಚ್ಚು ಆಸಕ್ತಿ ವಹಿಸದೇ ಇರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಕೆಎಎಸ್ ಅಧಿಕಾರಿಯ ಪ್ರಾಮಾಣಿಕತೆ, ದಕ್ಷತೆಯೇ ಇವರ ಕೊಲೆಗೆ ಕಾರಣವಾಯಿತು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಹೌದು, ಸಹಕಾರಿ ಸಂಘ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿದ್ದ ಮಹಾಂತೇಶ್ ಸಾವಿನ ಬಳಿಕ ಕೇಳಿ ಬರುತ್ತಿರುವ ಮಾತಿದು. ಹಾಗಾದ್ರೆ ಕೆಎಎಸ್ ಅಧಿಕಾರಿ ಸಾವಿಗೆ ಕಾರಣವಾದದ್ದಾದರೂ ಏನು? ಅವರು ಹೊರಹಾಕಿದ ಹಗರಣವೇ ಅವರ ಪಾಲಿಗೆ ಉರುಳಾಯ್ತಾ? ಸರ್ಕಾರ ಪ್ರಕರಣದ ತನಿಖೆ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ? ಇದನ್ನೆಲ್ಲ ಬೆನ್ನತ್ತಿ ಹೋದ್ರೆ ಅಲ್ಲಿ ದೊಡ್ಡ ಹಗರಣವೊಂದು ತೆರೆದುಕೊಳ್ಳುತ್ತೆ. ಇತ್ತೀಚೆಗಷ್ಟೇ ಗೃಹ ನಿರ್ಮಾಣ ಸಂಘದ ಆಡಿಟ್ ರಿಪೋರ್ಟ್ ಮಹಾಂತೇಶ್ ಅವರ ಕೈ ಸೇರಿತ್ತು. ಆದರೆ ಇದರಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ದು ಇವರ ಗಮನಕ್ಕೆ ಬಂದಿತ್ತು.
ಸಾಮಾನ್ಯ ಜನರಿಗೆ ಸಿಗಬೇಕಾಗಿದ್ದ ಗೃಹ ನಿರ್ಮಾಣದ ಸಂಘದ ಭೂಮಿಯು ರಾಜಕಾರಣಿಗಳ ಪಾಲಾಗಿತ್ತು. 400 ರೂಪಾಯಿ ಚದರ ಅಡಿ ನಿವೇಶನ 4,000 ರೂಪಾಯಿಗೆ ಹಂಚಿಕೆಯಾಗ್ತಾ ಇತ್ತು. ಈ ಹೌಸಿಂಗ್ ಸೊಸೈಟಿಯಿಂದ ಗೃಹ ನಿರ್ಮಾಣ ಸಹಕಾರ ಸಂಘಗಳಿಂದ ಒಂದು 400 ರೂಪಾಯಿ ಸ್ಕ್ವೇರ್ ಫೀಟ್ ಸೈಟ್ 4,000 ರೂಪಾಯಿ ಇವತ್ತಾಗಿದೆ. ಇದು ಆಗ್ತಾ ಇರೋದು ಘಟನೆ. ಈ ಹೌಸಿಂಗ್ ಸೊಸೈಟಿ ಹಗರಣದಲ್ಲಿ 3 ಲಕ್ಷ ಕೋಟಿ ಮೇಲೆ ಆಗಿರೋಂಥ ದೊಡ್ಡ ಹಗರಣ ಆಯಿತು. ಇದು ಹೊರಗೆ ಬರಬೇಕು ಅನ್ನೋದು ಒಂದು ಆಸೆ ಇತ್ತು. ಇದು ಗೃಹ ನಿರ್ಮಾಣ ಸಹಕಾರ ಸಂಘಗಳಿಂದಾಗಿರ್ಬೋದು, ರಿಯಲ್ ಎಸ್ಟೇಟ್ ಡೆವಲಪರಿಂದಾಗಿರ್ಬೋದು, ಪೊಲಿಟಿಕಲ್ ಡೆವಲಪ್ಮೆಂಟಿಂದಾಗಿರ್ಬೋದು, ಅಥವಾ ಬೇರೆ ವೈಯಕ್ತಿಕ ಕಾರಣದಿಂದ ಪರ್ಸನಲ್ ರೀಸನ್ನಿಂದ ಪರ್ಸನಲ್ ಆಗಿ ಆಗಿರ್ಬೋದು. ಬಡವರಿಗೆ ಸೇರಬೇಕಿದ್ದ ಭೂಮಿ ಉಳ್ಳವರ ಪಾಲಾಗಿತ್ತು. 3 ಲಕ್ಷ ಕೋಟಿ ರೂಪಾಯಿಯಷ್ಟು ಮೊತ್ತದ ಗೋಲ್ಮಾಲ್ ಇದು. ಇದೆಲ್ಲ ಮಹಾಂತೇಶ್ ಅವರ ಗಮನಕ್ಕೆ ಬಂದಿತ್ತು. ಈ ಹಗರಣದ ಬೇರನ್ನ ಜಾಲಾಡೋದಕ್ಕೆ ಮಹಾಂತೇಶ್ ಯತ್ನಿಸಿದ್ರು ಎನ್ನಲಾಗಿದೆ. ಇದೇ ಅವರ ಜೀವಕ್ಕೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಅಂದರೆ ನಾವು ಹೇಳೋದು ಈ ಸ್ಕ್ಯಾಮ್ನ CBIಗೆ ಒಪ್ಪಿಸಿದ್ರೆ ಇವ್ರದ್ದು ನಿಜವಾಗಲೂ ಇವ್ರಿಗೇನಾಯಿತು ಅಂದ್ರದ್ದು ಹೊರಗೆ ಬರುತ್ತೆ. ನಮ್ಮ ಕರ್ನಾಟಕ ಪೊಲೀಸು ಎಫಿಷಿಯನ್ಸಿ ಮೇಲೆ ನಮ್ಗೆ ಡೌಟೇ ಇಲ್ಲ. ಖಂಡಿತ ಭಾಳ ಎಫಿಷಿಯನ್ಸಿ ಇದೆ, ಅವ್ರ ಕಂಡಿಡಿಯೋ ಕೆಪಾಸಿಟಿನೂ ಇದೆ. ಬಟ್ ಫುಲ್ ಕೆಪಾಸಿಟಿನ ಅವರು ಯೂಸ್ ಮಾಡೋಕ್ಕೆ ಈ ಸರ್ಕಾರ ಬಿಡತ್ತಾ? ಆದರೆ ಸರ್ಕಾರ ಇನ್ನೂ ಮೀನಾಮೇಷ ಎಣಿಸ್ತಾ ಇದೆ. ಅಲ್ಲದೆ ಮಹಾಂತೇಶ್ ಕೊಲೆ ಪ್ರಕರಣದಲ್ಲಿ ಸರ್ಕಾರ ತೋರಿಸ್ತಾ ಇರೋ ನಿಧಾನಗತಿಯ ಪ್ರತಿಕ್ರಿಯೆ ಹಲವು ಅನುಮಾನಗಳನ್ನ ಹುಟ್ಟಿಹಾಕಿದೆ. ತನಿಖೆಯನ್ನ CIDಗೆ ವಹಿಸದ ಸರ್ಕಾರದ ನಿಲುವು ಅನುಮಾನಕ್ಕೆ ಕಾರಣ. ಹಗರಣದಲ್ಲಿ ಸಿಲುಕಿದವರ ರಕ್ಷಣೆ ನಡೀತಾ ಇದೆಯೋ ಅನ್ನೋ ಪ್ರಶ್ನೆಗಳು ಉದ್ಭವವಾಗಿವೆ. ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇವೆ. ಅದರಲ್ಲೂ BBMPಯಲ್ಲಿ ಆದಂತಹ ಹಗರಣವೊಂದನ್ನು ಬಯಲಿಗೆಳ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.